ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಕನಸು ಅನ್ನೋದು ಎಲ್ರಿಗೂ ಇರುತ್ತೆ, ನಾನು ಹಂಗಾಗಬೇಕು ಹಿಂಗಾಗಬೇಕು ಅಂದ್ಬಿಟ್ಟು. ಆದರೆ ಆ ಕನಸನ್ನ ನಿಜ ಮಾಡ್ಕೊಳ್ಳೋದು ಕೆಲವರು ಮಾತ್ರ. ಜೀವನದಲ್ಲಿ ಗುರಿ ತುಂಬಾ ಮುಖ್ಯ. ನೀವು ಅಂದ್ಕೊಂಡಿರೋ ಒಂದು ಗುರಿ ತಲುಪಬೇಕಂದ್ರೆ ಅದಕ್ಕೆ ಈಗಲಿಂದನೇ ನೀವು ತಯಾರಿ ಮಾಡ್ಕೊಂಡು ಹೋಗಬೇಕು. ಆಗ ಮಾತ್ರ ಆ ಗುರಿನ ಮುಟ್ಟೋದಕ್ಕೆ ಸಾಧ್ಯ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವ್ರ ಮನಸ್ಸು ಬುದ್ಧಿ ಸ್ಥಿರವಾಗಿರಲ್ಲ, ಆಲೋಚನೆಗಳು ಬದಲಾಗ್ತಾ ಹೋಗುತ್ತೆ. ಇವತ್ತೇನೋ ಒಂದು ಗುರಿ ಇಟ್ಕೊಂಡಿರ್ತಾರೆ, ಮತ್ತೊಂದು ದಿನ ನೋಡಿದ್ರೆ ಅವರ ನಿರ್ಧಾರನೇ ಬದಲಾಗಿರುತ್ತೆ. ಇದಕ್ಕೆ ಕಾರಣ ಏನಂದರೆ, ಈಗ ಸಮಾಜದಲ್ಲಿ ಯಾರೋ ಒಬ್ರು ಇರ್ತಾರೆ, ಅವ್ರಿಗೆ ಒಳ್ಳೆ ಸ್ಥಾನ ಒಳ್ಳೆ ಮರ್ಯಾದೆ ಇರುತ್ತೆ. ಅವ್ರನ್ನ ನೋಡಿ ನಾನು ಇದೇ ರೀತಿ ಆಗಬೇಕು ಅಂತ ಮನಸ್ಸು ಬದಲಾಯಿಸ್ಕೊಳ್ಳೋದು. ಇದೇ ರೀತಿ ಮನಸ್ಸು ಬದಲಾಯಿಸ್ತಾ ಹೋದರೆ ಏನೋ ಒಂದು ಆದರೆ ಸಾಕು ಅನ್ನೋ ಪರಿಸ್ಥಿತಿಗೆ ಬರ್ತೀವಿ. ಏನೇನೆಲ್ಲ ಆಗಬೇಕು ಅಂದ್ಕೊಂಡಿರ್ತೀರೋ ಯಾವುದೂ ಆಗಲ್ಲ. ಜೀವನದಲ್ಲಿ ಒಂದೇ ಉದ್ದೇಶ ಇರಬೇಕು, ಅದು ಪೂರ್ತಿ ಆದಮೇಲೆ ಮತ್ತೊಂದು ಕಡೆ ಆಲೋಚನೆ ಮಾಡಬೇಕು. ನೀವಿವಾಗ ಯಾವುದಾದ್ರೂ ಒಂದು ಜಾಗಕ್ಕೆ ಹೋಗಬೇಕು ಅಂದ್ಕೊತೀರ, ಒಂದು ಜಾಗ ತಲುಪಿದ್ದಾದ್ಮೇಲೆ ಇನ್ನೊಂದು ಜಾಗ ತಲುಪೋಕ್ಕಾಗೋದು. ಯಾವ ರೀತಿ ಒಂದೇ ಸಮಯದಲ್ಲಿ ಎರಡು ಜಾಗ ನೋಡೋಕ್ಕಾಗಲ್ವೋ ಅದೇ ರೀತಿ ನೀವು ಜೀವನದಲ್ಲಿ 2-3 ಕನಸಿಟ್ಕೊಂಡು ಹೋದರೆ ಅದು ಆಗಲ್ಲ. ಇನ್ನು ಕೆಲವು ಜನಕ್ಕೆ ಕನಸನ್ನೋದೇ ಇರಲ್ಲ, ಮುಂದೆ ಏನೋ ಒಂದು ಆಗತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಹೆಂಗೋ ಜೀವನ ಹೋಗ್ತಾ ಇರತ್ತೆ, ಅದೇ ರೀತಿ ಇವರು ಸಾಕ್ತಾ ಇರ್ತಾರೆ. ಈ ರೀತಿ ಆಲೋಚನೆ ಇರೋರೆಲ್ಲ ಈಗ ಜೀವನದಲ್ಲಿ ಯಾವ ರೀತಿ ಕಷ್ಟ ಬೀಳ್ತಾ ಇದ್ದಾರೆ ಅಂತ ತುಂಬ ಜನನ ನೋಡ್ತಾ ಇರ್ತೀವಿ. ನಾವೇನೇ ಮಾಡಿದ್ರೂ ಅದಕ್ಕೆ ಜಯ ಸಿಗಬೇಕು ಅಂದರೆ ದೇವರ ಕೃಪೆ ಇರಲೇಬೇಕು. ಎಷ್ಟೋ ಜನ ಅವ್ರು ಅಂದ್ಕೊಂಡಿರೋ ಆ ಒಂದು ಕನಸನ್ನು ನನಸಾಗಬೇಕು ಅಂತ ಅದಕ್ಕಾಗಿ ಅವರ ಜೀವನದಲ್ಲಿ ಕಷ್ಟ ಬಿದ್ದು ಬಂದಿರ್ತಾರೆ. ಆದರೆ ಎಲ್ರಿಗೂ ಆ ಯಶಸ್ಸು ಸಿಕ್ಕಿರಲ್ಲ. ನಿಮ್ಮ ಜೀವನದಲ್ಲಿ ನೀವು ಹೆಜ್ಜೆ ಇಕ್ಕ ದಾರಿಯಲ್ಲ, ನಿಮ್ಮ ಶ್ರಮ, ಒಳ್ಳೆ ಉದ್ದೇಶ, ದೇವರ ಕೃಪೆ ಇದು ತುಂಬಾ ಮುಖ್ಯ ಆಗತ್ತೆ. ಮುಖ್ಯವಾಗಿ ಮನೆ ದೇವರ ಆಶೀರ್ವಾದ, ರಾಯರ ಕೃಪೆ ಇರಬೇಕು. ಯಾಕಂದರೆ ರಾಯರು ಗುರು. ನಮ್ಮ ಜೀವನದಲ್ಲಿ ಗುರು ಸ್ಥಾನ ಬಂದ್ಬಿಡ್ತು ಅಂದರೆ ಎಲ್ಲದರಲ್ಲೂ ಯಶಸ್ಸನ್ನು ಸಿಗತ್ತೆ. ಅದಕ್ಕೆ ಗುರುಗಳು ತುಂಬಾ ಮುಖ್ಯ ಆಗ್ತಾರೆ, ಗುರು ರಾಯರು. ನಾವು ಮಾಡೋ ಕೆಲಸದಲ್ಲೆಲ್ಲ ಗುರು ಆಶೀರ್ವಾದ ಸದಾ ನಮ್ಮ ಜೊತೇಲಿ ಇರಬೇಕು. ಕಷ್ಟ ಕಾಲದಲ್ಲಿ ಯಾರೂ ನಮ್ಮ ಜೊತೇಲಿ ಇರಲ್ಲ, ಯಾರೂ ನಮ್ಮ ಕೈ ಹಿಡಿಯಲ್ಲ. ಯಾವಾಗ ನಮ್ಮ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ತಲುಪ್ತೀರೋ ಆಗ ಎಲ್ಲ ನಮ್ಮ ಜೊತೇಲಿ ಇರ್ತಾರೆ. ಆದರೆ ಕಷ್ಟ ಕಾಲದಲ್ಲಿ ನಮ್ಮ ಜೊತೆ ನಿಂತ್ಕೊಳ್ಳೋರು ರಾಯರು, ನಾವು ಪೂಜೆ ಮಾಡೋ ದೇವರು. ಇವರು ನಮ್ಮ ಜೊತೆ ನಿಂತರೆ ನಮಗೆ ಯಾರ ಸಹಾಯನೂ ಬೇಡ. ಈಗ ಎಷ್ಟೋ ಜನ ನಾವು ದೊಡ್ಡ ವ್ಯಕ್ತಿಗಳನ್ನ ನಾವು ನೋಡಿದ್ದೀವಿ. ಅವರು ಅಂದ್ಕೊಂಡಿದ್ದನ್ನ ಸಾಧಿಸೋಕ್ಕೆ ಗುರುಗಳ ಅನುಗ್ರಹದ ಜೊತೆ ಅವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತ ಅಂಥವ್ರ ಬಗ್ಗೆ ಎಲ್ಲ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸುಲಭವಾಗಿ ಅವರು ಆ ಜಾಗಕ್ಕೆ ತಲುಪಿಲ್ಲ. ಗುರಿ, ಪರಿಶ್ರಮ, ರಾಯರ ಅನುಗ್ರಹ ಇವುಗಳಿಂದನೇ ಅವರು ಆ ಸ್ಥಾನಕ್ಕೆ ತಲುಪಿದ್ದು. ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ಅಂದ್ಕೊಂಡಿರೋ ಉದ್ದೇಶನ ನಾವು ನೆರವೇರಿಸ್ಕೊಬೋದು. ರಾಯರಿದ್ದಾರೆ ಅಂತ ಕಮೆಂಟ್ ಮಾಡಿ. ರಾಯರ ಬಗ್ಗೆ ಇನ್ನೂ ಒಳ್ಳೊಳ್ಳೆ ಮಾಹಿತಿಗಳು ತಿಳಿಸ್ಕೊಡ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.